ಕೃಷ್ಣ ನಿಧಾನವಾಗಿ ಗೋವರ್ಧನ ಪರ್ವತದ ಬಳಿಗೆ ನಡೆದನು. ಮಳೆಯ ಹನಿಗಳು ಅವನ ದೇಹದ ಮೇಲೆ ಬೀಳುತ್ತಿದ್ದವು. ಅವನ ತೇಜಸ್ಸು ಕಡಿಮೆ ಆಗಲಿಲ್ಲ. ಅವನು ತನ್ನ ಬಲಗೈಯ ಕಿರಿಬೆರಳನ್ನು ಗೋವರ್ಧನ ಪರ್ವತದ ಕೆಳಗೆ ಇಟ್ಟನು. ಕ್ಷಣ ಮಾತ್ರದಲ್ಲಿ ಅದ್ಭುತ ಸಂಭವಿಸಿತ. ಸಂಖ್ಯಾತ ಟನ್ಗಳಷ್ಟು ಭಾರವಿದ್ದ ಗೋವರ್ಧನ ಪರ್ವತವು ಹೂವಿನಂತೆ ಹಗುರವಾಗಿ ಮೇಲಕ್ಕೆ ಎದ್ದಿತು. ಕೃಷ್ಣ ತನ್ನ ಕಿರಿಬೆರಳಿನ ಮೇಲೆ ಆ ಮಹಾಪರ್ವತವನ್ನು ಹಿಡಿದು ನಿಂತನು. ಅವನ ಮುಖದಲ್ಲಿ ಮೃದುವಾದ ನಗು, ಯಾವ ಶ್ರಮವೂ ಕಾಣಲಿಲ್ಲ. ಪುನೀತ್, ಎಲ್ಲರೂ ಬೇಗ ಇಲ್ಲಿ ಬನ್ನಿ ಎಂದು ಕೃಷ್ಣ ಕೂಗಿದನು. ಗೋಕುಲ ಜನರೆಲ್ಲ ತಮ್ಮ ಕುಟುಂಬಗಳೊಂದಿಗೆ, ಗೋಗಳೊಂದಿಗೆ, ಕರುಗಳೊಂದಿಗೆ ಗೋವರ್ಧನ ಕೆಳಗೆ ಆಶ್ರಯ ಪಡೆದರು. ಅಲ್ಲಿ ಒಂದು ಹನಿಯೂ ಮಳೆಯೂ ಬೀಳಲಿಲ್ಲ. ಎಲ್ಲರೂ ಸುರಕ್ಷಿತವಾಗಿದ್ದರು. ಗೋಪಾಲರು